ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನಪ್ಪ ಇವಳು ವೀಡಿಯೋದಲ್ಲಿ ಫಸ್ಟಿಗೆ ಕಸಗಳನ್ನ ತೋರಿಸ್ತಿದ್ದಾಳೆ ಅಂದ್ಕೋಬಿಡಿ. ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಉದ್ದೇಶನೇ ಇದು. ನಾನು ಚಿಕ್ಕ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಸಿಕ್ಕಿರೋದು ಚೇಳು. ಅದನ್ನು ನೋಡ್ತಿದ್ದಂಗೆ ನಾನು ಫಸ್ಟು ಚಿಕ್ಕಂಗೆ ಕ್ವಶನ್ ಕೇಳಿದ್ದು, ಇದನ್ನು ಏನು ಮಾಡ್ತೀರಾ? ಕೊಲ್ತೀರಾ ಅಥವಾ ಬಿಟ್ಟು ಬರ್ತೀರಾ? ಎಲ್ಲಾದರೂ ಬಿಟ್ಟು ಬರ್ತೀರಾ ಅಂತ. ಚಿಕ್ಕ ಹೇಳಿದ್ದು ಅದನ್ನೇ. ನಾವು ಮಾಡೋದು ಮೊದಲನೇ ತಪ್ಪು ಅದೇ. ಏನು ಅಂತಂದರೆ ನಾವು ಅದರಲ್ಲಿ ವಿಷ ಇದೆ ಅಂತ ಅಂದ್ಬಿಟ್ಟು ಅವುಗಳನ್ನ ಕೊಲ್ತೀವಿ. ಅದರಿಂದ ನಮಗೆ ಎಷ್ಟೋ ಕಾಯಿಲೆಗೆ ಬೇಕಾಗಿರುವಂಥ ಮೆಡಿಸಿನ್ಸ್ಗಳು ಸಿಗ್ತಾಯಿಲ್ಲ. ಇದರ ವಿಷಗಳಿಂದ ಮೆಡಿಸಿನ್ಸ್ಗಳು ತಯಾರಾಗುತ್ತೆ. ಹಾಗೆ ಇನ್ನೊಂದು ಉದ್ದೇಶ ಏನು ಅಂತ ಅಂದರೆ, ಈಗಿನ ಜನ್ರೇಷನಲ್ಲೇ ಇವುಗಳ ಸಂತತಿ ಕಡಿಮೆ ಆಗಿದೆ. ಅವುಗಳು ನೋಡೋಕ್ಕೆ ಸಿಗೋದಿಲ್ಲ. ನೆಕ್ಸ್ಟ್ ಜನ್ರೇಷನ್ ಅವರಿಗೆ ಚೇಳಂದರೆ ಏನು ಅಂತ ಹೇಳಿ ನಾವು ಪುಸ್ತಕದಲ್ಲೋ ಅಥವಾ ವೀಡಿಯೋದಲ್ಲೋ ತೋರಿಸ್ಬೇಕಾಗತ್ತೆ. ಇವುಗಳನ್ನು ನಾವು ಸೇಫ್ ಪ್ರದೇಶದಲ್ಲಿ, ಅಂದರೆ ಜನರು ಓಡಾಡ್ತಿರುವಂಥ ಪ್ರದೇಶದಲ್ಲಿ ಬಿಟ್ಟು ಬಂದರೆ ಅವುಗಳು ನಮಗೆ ತೊಂದರೆ ಕೊಡಲ್ಲ, ನಾವುಗಳು ಅವುಗಳಿಗೆ ತೊಂದರೆ ಕೊಡೋಕ್ಕಾಗಲ್ಲ. ಹಾಗಾಗಿ ಚಿಕ್ಕನೂ ಕೂಡ ಅದನ್ನು ಸೇಫಾಗಿ ಎತ್ಕೊಂಡು ಅದನ್ನು ಪಕ್ಕದ ಕಾಡಲ್ಲಿ ಬಿಟ್ಟು ಬಂದರು. ನೀವು ಕೂಡ ಹೀಗೆ ಮಾಡಿ. ಹಾವುಗಳಾಗಿದ್ದರೆ ಅದರ ತಜ್ಞರಿರ್ತಾರೆ ಅದನ್ನೇ ತೊಗೊಂಡೋಗ್ಲಿಕ್ಕೆ. ಅವರಿಗೆ ಕರೆ ಮಾಡಿದ್ರೆ ಅವ್ರು ಬಂದು ಅದನ್ನು ಸೇಫಾಗಿ ಅದನ್ನು ಎಲ್ಲಿ ಬಿಡಬೇಕೋ ಅಲ್ಲಿ ಬಿಟ್ಟು ಬರ್ತಾರೆ. ಇಂಥವನ್ನೆಲ್ಲ ನಾವೇ ಇದು ಮಾಡ್ಬೋದಲ್ವ, ಚಿಕ್ಕ ಪುಟ್ಟದ್ದು. ನಮ್ಮ ಸೇಫನ್ನು ನಾವು ನೋಡಿಕೊಂಡು ಅದನ್ನು ನೀಟಾಗಿ ಎತ್ಕೊಂಡು ಎಲ್ಲಾದರೂ ಬಿಟ್ಟು ಬರ್ಬೋದು, ಅಥವಾ ಯಾವುದರೊಳಗೆ ಹಾಕಿಬಿಟ್ಟು ಬರ್ಬೋದು. ಚಿಕ್ಕನೂ ಹಾಗೆ ಮಾಡಿದ್ರು. ಈ ವಿಡಿಯೋದಲ್ಲಿ ನಾನು ಹೇಳಿರೋದು ನಿಮ್ಗೆ ಏನು ಅನಿಸ್ತು? ಚಿಕ್ಕ ಹೇಳಿರೋದು ನಿಜ ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ಹೌದು ಅಂತ, ಹೌದು ನಿಜ ಏನಾದರೂ ಒಂದು ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟ್ ಮೀ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.